ಶೌರ್ಯ ರಾಥೋರ್ ಇಲ್ಲಿ. ದಯವಿಟ್ಟು ನನ್ನ ಕ್ಷಮಿಸಿ. ನೀವು ಹೇಳಿದ ಕೆಲಸ ಏನ್ ಬೇಕಾದ್ರೂ ಮಾಡ್ತೀನಿ. ನೀವು ಯಾರು ಅಂತ ಯಾಕೆ ಸರ್ ಮೊದಲೇ ಹೇಳಿಲ್ಲ? ತಕ್ಷಣವೇ ಅವರು ಭಿಕ್ಷುಕನನ್ನ ಬಿಡುಗಡೆ ಮಾಡಿ ತಮ್ಮದೇ ಚಪ್ಪಲಿಂದ ತಮ್ಮನ್ನೇ ಹೊಡೆಯಲು ಶುರು ಮಾಡಿಕೊಂಡರು. ನನಗೇನು ಆಗಿಲ್ಲ. ಮತ್ತೊಂದು ವಿಷಯ, ನಾನು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಬಾರ್ದು. ಸರಿ. ಭಿಕ್ಷುಕ ಶೌರ್ಯ ಅಲ್ಲಿಂದ ಹೊರಟು ಮತ್ತೆ ದೇವಸ್ಥಾನದ ಮುಂದೆ ಬಂದು ತನ್ನ ತಲೆಯ ಗಾಯಕ್ಕೆ ಸ್ವಲ್ಪ ಮಣ್ಣನ್ನ ಹಚ್ಚಿಕೊಂಡ. ತನ್ನ ಪಾತ್ರೆಯೊಂದಿಗೆ ಮೌನವಾಗಿ ಕುಳಿತುಕೊಂಡ. ಇದೇ ಸಮಯದಲ್ಲಿ ಶಿಲ್ಪಾ ತನ್ನ ಮನೆಯ ಬಾಲ್ಕನಿಯಿಂದ ಅವನನ್ನ ನೋಡಿದಳು. ಅವಳಿಗೆ ಆಘಾತವಾಯಿತು. ನನ್ನಿಂದ ನಿಮ್ಗೆ ಹೀಗಾಯ್ತು, ಪ್ಲೀಸ್ ನನ್ನ ಕ್ಷಮಿಸಿ. ನಮ್ಮ ಮನೆಗ್ ಬನ್ನಿ, ಅಲ್ಲೇ ಇರಿ. ಶೌರ್ಯ ಏನು ಮಾತಾಡಲಿಲ್ಲ. ಸುಮ್ಮನೆ ಎದ್ದು ಅವಳ ಜೊತೆಗೆ ನಡೆದ. ಅವರು ಮನೆಯ ಬಾಗಿಲಿಗೆ ತಲುಪುತ್ತಿದ್ದಂತೆಯೇ ಸರಳ ಅವರ ದಾರಿ ತಡೆದಳು. ಇಷ್ಟು ಗಬ್ಬು ನಾರ್ತಾ ಇರೋ ಭಿಕ್ಷುಕನನ್ನ ಮನೆ ಒಳಗಡೆ ಕರ್ಕೊಂಡ್ ಬಂದ್ರೆ ಇವನನ್ನ ಚಪ್ಲಿಲ್ ಹೊಡಿತೀನಿ. ಇದಕ್ಕೆಲ್ಲ ನೀನೇ ಕಾರಣ ಶಿಲ್ಪಾ. ಯಾರು ಹೇಳಿದ್ರು ಇವ್ನ್ಗೆ ಮುಕ್ತಾರ್ ತಮ್ಮನ್ನ ಎದುರು ಹಾಕೋ ಅಂತ? ಚಿಕ್ಕಮ್ಮ, ಇವ್ ನನ್ ಜೀವ ಕಾಪಾಡಿದಾನೆ. ಹೊರಗಿನ ಗದ್ದಲ ಕೇಳಿ ಮನೆಯವರೆಲ್ಲ ಗೇಟಿನ ಕಡೆ ಓಡಿ ಬಂದರು. ಅಲ್ಲಿನ ದೃಶ್ಯ ನೋಡಿ ತಾತ ಬೆಚ್ಚಿಬಿದ್ದರು. ಆದರೆ ಸರಳ ಮಾತ್ರ ಮಾತನಾಡುತ್ತಲೇ ಇದ್ದಳು. ಸಾಕು ಸರಳ, ನಿನ್ನ ಮಗಳ ಜಾಗದಲ್ಲಿ ಶಿಲ್ಪ ಇದ್ದಿದ್ರೆ ಆ ಗುಂಡನಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ಯಾ? ಶಿಲ್ಪ ಮಾಡಿದ್ದು ಕರೆಕ್ಟ್ ಆಗಿದೆ. ನಿನಗೇನಾದ್ರೂ ಸಮಸ್ಯೆ ಇದ್ರೆ ಈ ಮನೆ ಬಿಟ್ಟೆ ಹೋಗು. ರಾಹುಲ್, ಅವನನ್ನ ಕರ್ಕೊಂಡು ಹೋಗಿ ಒಳ್ಳೆ ಬಟ್ಟೆ ಕೊಡ್ಸು. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಸರಳ ಸುಮ್ಮನೆ ಒಳಗೆ ಹೋದಳು. ತಾತ ಶಿಲ್ಪಗೆ ಭಿಕ್ಷುಕನ ಗಾಯಗಳಿಗೆ ಔಷಧಿ ಹಚ್ಚಲು ಹೇಳಿದರು. ನಂತರ ತನ್ನ ಮೊಮ್ಮಗ ರಾಹುಲ್ನನ್ನ ಕರೆದು, ಹಾ ತಾತ. ಸ್ವಲ್ಪ ಸಮಯದ ನಂತರ ರಾಹುಲ್ ತನ್ನ ಬೈಕ್ನಲ್ಲಿ ಭಿಕ್ಷುಕ ಶೌರ್ಯನನ್ನ ಕರೆದುಕೊಂಡು ಮಾಲಿಗೆ ಹೋದ. ಆರಂಭದಲ್ಲಿ ಮಾಲ್ನ ಭದ್ರತಾ ಸಿಬ್ಬಂದಿ ಶೌರ್ಯನನ್ನ ನೋಡಿ ಒಳಗೆ ಬಿಡಲಿಲ್ಲ. ಆದರೆ ರಾಹುಲ್ ಯಾವ ಕುಟುಂಬದವನು ಎಂದು ತಿಳಿದ ನಂತರ ಅವನ ಜೊತೆ ಶೌರ್ಯನನ್ನು ಒಳಗೆ ಬಿಡಲಾಯಿತು. ಇದನ್ನ ನೋಡು, ಒಳಗಡೆ ಹೋಗಿ ಇದನ್ನ ಟ್ರೈ ಮಾಡು ನೋಡು, ಆಯ್ತಾ? ಮಾತನಾಡುತ್ತಾ ರಾಹುಲ್ ಒಂದು ಚೇಂಜಿಂಗ್ ರೂಮಿನ ಬಾಗಿಲು ತೆರೆದು ಒಳಗೆ ನೋಡಿದ. ಆಗಲೇ ಅವನ ಮಾತು ನಿಂತು ಹೋಯಿತು. ಬಾಗಿಲು ತೆರೆದ ತಕ್ಷಣ ಒಳಗಿನಿಂದ ಒಬ್ಬ ಹುಡುಗಿಯ ಕಿರುಚಾಟ ಕೇಳಿಸಿತು. ಯಾರಾದ್ರೂ ಹೆಲ್ಪ್ ಮಾಡಿ. ರಾಹುಲ್ ತಕ್ಷಣ ಸಾರಿ ಎಂದು ಹೇಳಿ ಬಾಗಿಲು ಮುಚ್ಚಿದ. ಆ ಹುಡುಗಿ ಬಾಗಿಲು ಲಾಕ್ ಮಾಡಿದೇ ಬಟ್ಟೆ ಬದಲಾಯಿಸುತ್ತಿದ್ದಳು. ರಾಹುಲ್ ಹಿಂದಿರುಗಿ ನೋಡಿದಾಗ ಭಿಕ್ಷುಕ ಶೌರ್ಯ ಯಾವುದೋ ಚೇಂಜಿಂಗ್ ರೂಮಿಗೆ ಹೋಗಿದ್ದನು. ರಾಹುಲ್ ಹೊರಗೆ ಬಂದ. ಅಷ್ಟರಲ್ಲಿ ಒಬ್ಬ ಗಟ್ಟಿಮುಟ್ಟಾದ ಕುಸ್ತಿಪಟುವಿನಂತೆ ಕಾಣುವ ವ್ಯಕ್ತಿ ಅವನ ದಾರಿ ತಡೆದು ಹೇಳಿದ, ಏನಯ್ಯ, ನನ್ ಗರ್ಲ್ ಫ್ರೆಂಡ್ ಡ್ರೆಸ್ ಚೇಂಜ್ ಮಾಡ್ತಾ ಇದ್ರೆ ಡೋರ್ ಓಪನ್ ಮಾಡಿ ನೋಡ್ತೀಯಾ? ಬಾಯಿ ಮುಚ್ಚು. ನನ್ನ ಗರ್ಲ್ ಫ್ರೆಂಡ್ ಕಾಲಿಗೆ ಬಿದ್ದು ಕೇಳ್ಕೋ ಸಾರಿ ಅಂತ. ಯಾಕೆ? ಇದ್ರಲ್ಲಿ ನನ್ ತಪ್ಪೇನು ಇಲ್ಲ. ಚೇಂಜಿಂಗ್ ರೂಮ್ ಡೋರ್ ಲಾಕ್ ಅವಳೇ ಮಾಡಿರ್ಲಿಲ್ಲ. ಆಗ ನಾನು ಯಾರು ಇಲ್ಲ ಅನ್ಕೊಂಡೆ. ಹಾಗಾದ್ರೆ ರೆಡಿ ಆಗು ಎಂದು ಹೇಳುತ್ತಾ ಆ ಹುಡುಗ ರಾಹುಲ್ಗೆ ಹೊಡೆಯಲು ಕೈ ಎತ್ತಿದ. ಆದರೆ ಯಾರೋ ಅವನ ಕೈಯನ್ನ ಹಿಡಿದರು. ಅವನು ಹಿಂದಿರುಗಿ ನೋಡಿ ಬೆಚ್ಚಿ ಬಿದ್ದ. ಏನು ಭಿಕ್ಷುಕ, ಮಾಲ್ ನಲ್ಲಿ ನೀನ್ ಹೇಗೆ ಒಳಗಡೆ ಬಂದೆ? ಕೊಳ್ತು ಹೋಗಿರೋ ಮೊಟ್ಟೆ ತರ ವಾಸನೆ ಬರ್ತಾ ಇದೆ. ನನ್ ಕೈ ಹೇಗೆ ಹಿಡ್ಕೊಂಡೆ? ನಾನ್ ಯಾರು ಅಂತ ಗೊತ್ತಾ? ಸಲೀಂ ಬಾಯ್ ಅವ್ರ ತಮ್ಮ. ಮುಟ್ಟೋಕ್ ಎಷ್ಟೋ ಧೈರ್ಯ ನಿನ್ಗೆ? ಹೀಗೆಂದು ಅವನು ಶೌರ್ಯನ ಮೇಲೆ ಕೋಪಗೊಂಡ. ಆದರೆ ಶೌರ್ಯ ಅವನ ಕೈಯನ್ನ ಎಷ್ಟು ಬಲವಾಗಿ ತಿರುಗಿಸಿದ ಅಂದ್ರೆ ಅವನು ನೋವಿನಿಂದ ಅಲ್ಲೇ ಕುಳಿತು ಬಿಟ್ಟ. ಕಟ್ಟಿ ಎಂಬ ಶಬ್ದದೊಂದಿಗೆ ಅವನ ಮೂಳೆ ಮುರಿದು ಹೋಯಿತು. ತಕ್ಷಣ ಅವನು ತನ್ನ ಫೋನ್ ತೆಗೆದು ನಗರದ ಕುಖ್ಯಾತ ಡಾನ್ ಸಲೀಂ ಭಾಯ್ಗೆ ಕರೆ ಮಾಡಿದ. ಸಲೀಂ ಭಾಯ್ನ ಹೆಸರು ಕೇಳುತ್ತಿದ್ದಂತೆಯೇ ಮಾಲ್ನಲ್ಲಿ ಗೊಂದಲ ಉಂಟಾಯಿತು. ಎಲ್ಲರೂ ಓಡತೊಡಗಿದರು. ಆದರೆ ಶೌರ್ಯ ಮಾತ್ರ ಅಲ್ಲೇ ನಿಂತಿ, ಸಲೀಂ ಭಾಯ್, ಒಬ್ಬ ಭಿಕ್ಷುಕ ನನ್ ಮೇಲೆ ಕೈ ಎತ್ತಿದ್ದಾನೆ, ಅವನನ್ನ ಎತ್ತು ಬಿಡಬೇಕು. ಶೌರ್ಯ ಮೌನವಾಗಿಯೇ ನಿಂತಿದ್ದ. ರಾಹುಲ್ನ ಕಾಲುಗಳು ನಡುಗುತ್ತಿದ್ದವು. ಅವನು ಬೆವರಿನಲ್ಲಿ ನೆಂದು ಹೋಗಿದ್ದ. ಸ್ವಲ್ಪ ಸಮಯದ ನಂತರ ಗೂಂಡಗಳಿಂದ ತುಂಬಿದ ಕಾರೊಂದು ಬಂದು ನಿಂತಿತು. ಅದರಿಂದ ಭಯಾನಕ ಡಾನ್ ಸಲೀಂ ಇಳಿದ. ಬಂದ ತಕ್ಷಣ ಗಾಳಿಯಲ್ಲಿ ಒಂದು ಗುಂಡು ಹಾರಿಸಿದ. ಅವನ ಗೂಂಡಗಳು ಒಳಗೆ ನುಗ್ಗಿ ಶೌರ್ಯನ ಮೇಲೆ ದಾಳಿ ಮಾಡಿದರು. ಆದರೆ ಅಲ್ಲಿನ ದೃಶ್ಯ ನೋಡಿ ಅವರು ಶಾಕ್ ಆದರು. ಕೇವಲ 10 ಸೆಕೆಂಡ್ಗಳಲ್ಲಿ 10 ಗೂಂಡಗಳು ನೆಲದಲ್ಲಿ ಬಿದ್ದು ಧೂಳು ತಿನ್ನುತ್ತಿದ್ದರು. ಸಲೀಂ ಭಾಯ್ಗೆ ತನ್ನ ಕಣ್ಣಲ್ಲೇ ನಂಬಲಾಗಲಿಲ್ಲ. ಅವನು ಭಿಕ್ಷುಕ ಶೌರ್ಯ ಬಳಿಗೆ ಬಂದು, ನಿನಗೆ ಎಷ್ಟು ಧೈರ್ಯ ನಮ್ಮ ಹುಡುಗರ ಮೇಲೆ ಕೈ ಮಾಡ್ತೀಯಾ? ಏ, ಇಲ್ಲ 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 ಇಲ್ಲ, ನಿನ್ನ ಕೊಂದು ನನ್ನ ಕೈ ಕೊಳಕ್ ಮಾಡ್ಕೊಡಲ್ಲ. ಆದ್ರೆ ಈ ಹುಡುಗನನ್ನ ಮಾತ್ರ ಸುಮ್ನೆ ಬಿಡಲ್ಲ. ಹೀಗೆಂದು ಅಲ್ಲೇ ನಿಂತಿದ್ದ ರಾಹುಲ್ನನ್ನ ಹಿಡಿದು ಅವನ ಕುತ್ತಿಗೆಗೆ ಚಾಕು ಇಟ್ಟ. ಆದರೆ ಅಷ್ಟರಲ್ಲಿ ನಡುಗುತ್ತಿದ್ದ ರಾಹುಲ್ನಿಗೆ ನಂಬಲು ಆಗಲಿಲ್ಲ. ಇಷ್ಟು ದಿನ ಮೂಕನೆಂದುಕೊಂಡಿದ್ದ ಭಿಕ್ಷುಕ ಮೊದಲ ಬಾರಿಗೆ ಮಾತನಾಡಿದ. ಸಲೀಂ, ನಿನ್ ಜೊತೆ ನಾನು ಒಂದ್ ವಿಷಯ ಮಾತಾಡ್ಬೇಕು. ನೀನು ನನ್ ಜೊತೆ ಮಾತಾಡ್ತೀಯ? ನಿನ್ನಂತ ಭಿಕ್ಷಕನ್ ಮೇಲೆ ಉಗುಳೋದಕ್ಕೂ ನಾನು ಇಷ್ಟ ಪಡೋದಿಲ್ಲ. ನನ್ನ ಮಾತು ಕೇಳಿಲ್ಲ ಅಂತಂದ್ರೆ ನಿನಗೆ ನಷ್ಟ ಆಗತ್ತೆ. ಸಲೀಂ ಸ್ವಲ್ಪ ಯೋಚನೆ ಮಾಡಿ ನಂತರ ಹೇಳಿದ, ಸರಿ ಆಯ್ತು, ಹೇಳು. ಈಗಲ್ಲ, ನಿನ್ನ ಕಿವಿಯಲ್ಲಿ. ಏಯ್, ಏನ್ ಆಟ ಆಡ್ತಾ ಇದ್ಯಾ? ಇನ್ನು ಇವನ್ ಕತೆ ಮುಗಿತು ಬಿಡು. ಇದಾದ್ಮೇಲೆ ಏನಾದ್ರೂ ಆದ್ರೆ ಅದಕ್ಕೆ ನಾನ್ ಜವಾಬ್ದಾರನಲ್ಲ. ಸಲೀಂ ಸ್ವಲ್ಪ ಆಲೋಚಿಸಿ ನಂತರ ಹೇಳಿದ, ಸರಿ ಬಾ, ನನ್ನ ಕಿವಿಯಲ್ಲಿ ಹೇಳು. ಆ ಭಿಕ್ಷುಕ ಶೌರ್ಯ ಅವನ ಬಳಿ ಹೋಗಿ ಅವನ ಕಿವಿಯಲ್ಲಿ ಏನು ಹೇಳಿದ. ಅದನ್ನು ಕೇಳುತ್ತಿದ್ದಂತೆಯೇ ಸಲೀಂನ ಕೈಕಾಲುಗಳು ನಡುಗಲು ಶುರುವಾಯಿತು. ನಂತರ ಅವನು ತನ್ನ ತಮ್ಮನ ಕಡೆ ತಿರುಗಿ ಹೇಳಿದ, ಜಾವೀದ್, ನೀನ್ ಈಗ್ಲೇ ಇವರಿಬ್ರ ಹತ್ರ ಸಾರಿ ಕೇಳು. ಇಲ್ಲ ಅಂತಂದ್ರೆ.
ಹೀಗೆಂದು ಭಯದಿಂದ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದ. ಈ ದೃಶ್ಯ ನೋಡಿ ಎಲ್ಲರೂ ಶಾಕ್ ಆದ್ರು. ಇಷ್ಟು ಹೊತ್ತಿನವರೆಗೂ ತನ್ನ ಡಾನ್ ಅಣ್ಣನ ಹೆಸರಿನಲ್ಲಿ ದರ್ಪ ತೋರಿಸುತ್ತಿದ್ದ ಗಟ್ಟಿಮುಟ್ಟಾದ ಜಾವೇದ್ ಬೆವರಿನಲ್ಲಿ ತೊಯ್ದೋದ. ಶೌರ್ಯ ರಾಹುಲ್ನ ಕೈ ಹಿಡಿದು ಅಲ್ಲಿಂದ ಹೊರಟ. ಮುಂದೆ ಏನಾಗಲಿದೆ? ಮುಂದಿನ ಕತೆ ತಿಳಿಯಬೇಕಾದರೆ ದ ಬೆಗ್ಗರ್ ಹಸ್ಬೆಂಡ್ ನ ಎಲ್ಲ ಎಪಿಸೋಡ್ಗಳನ್ನ ಕೇಳಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಮೇಲೆ ಪಾಕೆಟ್ FM ಆಪ್ ಅನ್ನ ಡೌನ್ಲೋಡ್ ಮಾಡಿ.